ಕೋಡುಬಳೆ ಅಂದ್ರೆ ಅಡುಕಲೆ. ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿಯಿಂದ ಕೂಡ ಪ್ರತಿಭಟನೆ ಮೂಲಕವೇ ಕೌಂಟರ್ ಕೊಡಲಾಗ್ತಾ ಇದೆ. ನೀಟ್ ವಿಚಾರದ ಪ್ರತಿಭಟನೆ ಇದು. ಆದರೆ ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ದೊಡ್ಡ ಹೈಡ್ರಾಮಾ ನಡೀತು. ರಂಪ ರದ್ದಾಂತ ಆಗೋಯ್ತು. ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಂದಂತಹ ಬಿಜೆಪಿ ನಾಯಕರ ಮೇಲೆ ಮೊಟ್ಟೆಗಳು ತೂರಿ ಬಂದವು. ಹಾಗಿದ್ರೆ ಏನೇನು ಆಯ್ತು ಅಲ್ಲಿ ಡೀಟೇಲ್ಸ್ ಇಲ್ಲಿದೆ ನೋಡಿ. ದೆಹಲಿಯಲ್ಲಿ ನೀಟ್ ದಂಗೆ, ಕರ್ನಾಟಕದ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಮೊಟ್ಟೆ ಫೈಟ್. ಬಿಜೆಪಿ ಶಾಸಕನ ಮೇಲೆ ಮೊಟ್ಟೆ ಎಸೆತ ಹೊತ್ತೆಸಿದ ಕಿಚ್ಚು. ದೆಹಲಿಯಲ್ಲಿ ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧ ಹೋರಾಟಗಳು ನಡೆಯುತ್ತಿದ್ರೆ, ಇತ್ತ ಕರ್ನಾಟಕದಲ್ಲೂ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಜಟಾಪಟಿ ಜೋರಾಗಿದೆ. ನಿನ್ನೆ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಗೆ ಕೈ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು. ಇದಕ್ಕೆ ತಿರುಗೇಟು ಎಂಬಂತೆ ಬಿಜೆಪಿಯವರು ಬೀದಿಗಿಳಿದಿದ್ರು. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಮೆರವಣಿಗೆ ಹೊರಟಿದ್ರು. ಆದರೆ ದಾರಿ ಮಧ್ಯೆ ರಂಪ ರಾದ್ದಾಂತವೇ ನಡೆದು ಹೋಯಿತು. ಕಂಟೋನ್ಮೆಂಟ್ ರೈಲು ನಿಲ್ದಾಣದ ಬಳಿ ಬಿಜೆಪಿಯವರನ್ನ ಪೊಲೀಸರು ತಡೆದ್ರು. ಈ ಮಧ್ಯೆ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಕೆಲ ಕಿಡಿಗೇಡಿಗಳು ಮೊಟ್ಟೆ ಎಸೆದಿದ್ದಾರೆ. ಬಿಜೆಪಿ ಮುಖಂಡರಿದ್ದ ಕಾರಿನ ಮೇಲೂ ಮೊಟ್ಟೆ ತೂರಿದ್ದಾರೆ. ತಕ್ಷಣವೇ ಪೊಲೀಸರು ತಮ್ಮದೇ ಜೀಪಿನಲ್ಲಿ ಬಿಪಿ ಹರೀಶ್ರನ್ನ ಕರೆದೊಯ್ದರು. ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ನನ್ನ ಡ್ರೈವರ್ ಲೊಕೇಶನ್ ಪ್ರಕಾರ ಇಲ್ಲಿ ತೋರಿಸ್ತಾ ಇದೆ ಅಂತಂದ. ಆಮೇಲೆ ಇಲ್ಲಿ ಲೆಫ್ಟ್ ಇಲ್ಲ ಸರ್, ರೈಟ್ ಇರೋದ್ರಿಂದ ನಾನು ಮುಂದೆ ಪಾರ್ಕ್ ಮಾಡ್ತೀನಿ, ನೀವು ಇಳಿರಿ ಅಂದ. ಇಳಿದ ಮೇಲೆ ನಾನು ಹಿಂಗೆ ನೋಡಿದಾಗ, ಆ ಕಾರ್ಯಕರ್ತರು ನೋಡಿದಾಗ ನನಗನ್ನಿಸ್ತು ಇದು ಕಾಂಗ್ರೆಸ್ ಆಫೀಸ್ ಮುಂದೆ ನಾನು ಇಳಿದಿದ್ದೀನಿ ಅಂತೇಳಿ. ಅಲ್ಲಿಂದ ಮುಂದೆ ಹೋಗೋದ್ರೊಳಗೆ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ರು. ಅದರ ಜೊತೆಗೆ ಮೊಟ್ಟೆಯನ್ನು ಎಸೋದ್ರ ಜೊತೆಗೆ ಒಂದು 3-4 ಜನ ಕಾರ್ಯಕರ್ತರು ತಲೆಗೂ ಮೈಗೂ ಕೂಡ ಹೊಡೆದ್ರು. ಆದರೆ ಸಮಯಕ್ಕೆ ಸರಿಯಾಗಿ ಪೊಲೀಸ್ ಅಧಿಕಾರಿಗಳು ನನ್ನ ರಕ್ಷಣೆಗೆ ಬಂದಿದ್ದರಿಂದ ಹೆಚ್ಚಿನ ಅನಾಹುತ. ಕಾಂಗ್ರೆಸ್ ಕಚೇರಿಯಿಂದಲೇ ಮೊಟ್ಟೆ ಲಾಂಗ್ ತರಲಾಗಿದೆ ಎಂದ ಅಶೋಕ್. ಸುಳ್ಳು ಹೇಳೋದ್ರಲ್ಲಿ ಅಶೋಕ್ಗೆ ನೊಬೆಲ್ ಕೊಡಬೇಕು ಎಂದ ಹರಿಪ್ರಸಾದ್. ಕಾಂಗ್ರೆಸ್ ಕಚೇರಿಯಿಂದಲೇ ಮೊಟ್ಟೆ ಲಾಂಗ್ ತರಲಾಗಿದೆ ಎಂದು ಆರೋಪಿಸಿರುವ ಆರ್ ಅಶೋಕ್, ಕೊತ್ವಾಲ್ ಶಿಷ್ಯರ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯಲಿದೆ ಅಂತ ಗುಡುಗಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಸುಳ್ಳು ಹೇಳೋದ್ರಲ್ಲಿ ನಿಮಗೆ ನೊಬೆಲ್ ಕೊಡಬೇಕು. ನಮ್ಮ ಕಚೇರಿ ಬಿಜೆಪಿ ರೀತಿ ಗೆಸ್ಟ್ ಹೌಸ್ ಅಲ್ಲ. ದಾಳಿ ಮಾಡಿದ್ರೆ ಪ್ರಾಣ ಕೊಟ್ಟಾದ್ರೂ ನಮ್ಮ ಕಾರ್ಯಕರ್ತರು ಕಾಪಾಡ್ತಾರೆ ಅಂತ ತಿರುಗೇಟು ನೀಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಆದೇಶದ ಮೇಲೆ ನೀವು ನಮ್ಮ ಬಸ್ಸನ್ನು ಅದೇ ರೂಟಲ್ಲಿ ತಗೊಂಡೋದ್ರಿ. ಮತ್ತು ಆ ಬಸ್ಸು ಇದ್ದಕ್ಕಿದ್ದಂಗೆ ಕಾಂಗ್ರೆಸ್ ಆಫೀಸ್ ಮುಂದೆ ನಿಂತ ಹೊಡ್ತು. ಯಾರು ಆದೇಶ ಮಾಡಿದ್ರು? ಡಿ.ಕೆ. ಶಿವಕುಮಾರ್ ಆದೇಶ ಮಾಡಿದ್ರು. ಮತ್ತು ಏಕಾಏಕಿ ಕಾಂಗ್ರೆಸ್ ಆಫೀಸಿನಿಂದ ಲಾಂಗು, ದೊಣ್ಣೆಗಳು, ಮೊಟ್ಟೆ ಹೆಂಗೆ ಬರ್ತತೆ? ಏನು ಕಾಂಗ್ರೆಸ್ ಆಫೀಸಲ್ಲಿ ಆಮ್ಲೆಟ್ ಹಾಕೊಂಡು ಕೂತಿರ್ತಾರ ದಿನ? ಈಗ ಮೊಟ್ಟೆ ಎಸೆಯೋದು ಅಥವಾ ಇವರು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದು ದಾಳಿ ಮಾಡ್ಲಿಕ್ಕೆ ಬರುವಾಗ ಅದನ್ನು ಅವ್ರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರಾ? ಮೊಟ್ಟೆ ಯಾರು ಎಸ್ದಿದ್ದಾರಂತೆ? ಮೊಟ್ಟೆ ಇವರೇ ಎಸ್ಕೊಂಡಿರೋದು, ನಾವ್ಯಾರು ಎಸ್ದಿಲ್ಲ. ಅವ್ರು ಮೊಟ್ಟೆ ಹೊಡೆದ್ಮೇಲೆ ನಾವು ಮೊಟ್ಟೆ, ಇವರು ಮೊಟ್ಟೆ ಹೊಡೆದಿದ್ದಾರೆ. ಬಿಜೆಪಿಯವ್ರು ಹೊಡೆದ ಮೇಲೆ ಇವ್ರು ಹೊಡೆದಿರೋದು ಮೊಟ್ಟೆ. ಬಿಜೆಪಿ ನಾಯಕರ ವಿರುದ್ಧ ಪೊಲೀಸ್ ಠಾಣೆಗೆ ದೂರು. ಬಿಜೆಪಿ ನಾಯಕರ ವಿರುದ್ಧ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ದೂರು ಸಲ್ಲಿಸಿದ್ದಾರೆ. ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ, ಡಾಕ್ಟರ್ ಅಶ್ವಥ್ ನಾರಾಯಣ, ಎಸ್ಆರ್ ವಿಶ್ವನಾಥ್ ಅವರ ಜೊತೆ ಬಂದಿದ್ದ ಇತರರ ಕಾರುಗಳನ್ನು ಪರಿಶೀಲಿಸಬೇಕು. ವಾಹನಗಳಲ್ಲಿ ಮಾರಕಾಸ್ತ್ರ, ಆಯುಧಗಳಿರುವ ಬಗ್ಗೆ ಮಾಹಿತಿ ಇತ್ತು ಅಂತ ಆರೋಪಿಸಿದ್ದಾರೆ. ವಿಧಾನಸೌಧ ಬಳಿ ಇಂದು ಬಿಜೆಪಿಯಿಂದ ಪ್ರತಿಭಟನೆ. ಕೆಪಿಸಿಸಿ ಕಚೇರಿ ಬಳಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಎಸೆತ ಘಟನೆ ಖಂಡಿಸಿ ಬಿಜೆಪಿ ಇಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಇನ್ನೊಂದೆಡೆ ಜೆಡಿಎಸ್ ಕೂಡ ಮೊಟ್ಟೆ ಎಸೆತ ಕೃತ್ಯವನ್ನ ಖಂಡಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ಕೋಡುಬಳೆ ಅಂದ್ರೆ ಅಡುಕಲೆ.